ಇನ್ನು ದೇಶಾದ್ಯಂತ ಸಂಚಲನ ಸೃಷ್ಟಿಸಿದಂತಹ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ, ಇದರಲ್ಲಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಮೊನ್ನೆ ಅಷ್ಟೇ ಒಂದು ಬಿಗ್ ರಿಲೀಫ್ ಸಿಕ್ಕಿತ್ತು. ಯಾಕಂದ್ರೆ ಕೋರ್ಟ್ ಈ ಒಂದು ಇಡಿ ದಾಖಲು ಮಾಡಿಕೊಂಡಿತ್ತಲ್ಲ ಒಂದು ದೂರು, ಅದನ್ನ ತಿರಸ್ಕರಿಸಿತ್ತು. ಸೊ ಇದರಿಂದಾಗಿ ಸಾಕಷ್ಟು ಒಂದು ರಿಲೀಫ್ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೂ ಕೂಡ ಸಿಕ್ಕಿತ್ತು. ಅಟ್ ದ ಸೇಮ್ ಟೈಮ್ ಕೇಂದ್ರ ಸರ್ಕಾರ ದುರುದ್ದೇಶ ಪೂರಿತವಾಗಿ ಇವ್ರ ಮೇಲೆ ಕೇಸ್ ಹಾಕಿ ವಿನಾಕಾರಣ ಟಾರ್ಚರ್ ಕೊಡ್ತಾ ಇದೆ ಅನ್ನುವಂಥದ್ದು ಕಾಂಗ್ರೆಸ್ನವರ ವಾದ. ಸೊ ಇದೇ ವಿಚಾರ ಇವತ್ತು ಸದನದಲ್ಲೂ ಕೂಡ ಪ್ರಸ್ತಾಪ ಆಯಿತು. ಎಸ್ ಪೊನ್ನಣ್ಣ ಅವರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರು. ಬಟ್ ಇದಕ್ಕೆ ವಿಪಕ್ಷ ನಾಯಕರುಗಳು ಅದನ್ನು ಇಲ್ಲಿ ಯಾಕೆ ಚರ್ಚೆ ಮಾಡ್ತಾ ಇದ್ದೀರಿ ಅನ್ನುವಂಥ ಒಂದು ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಇನ್ನುಳಿದಂತೆ ದೇಶಾದ್ಯಂತ ಕಾಂಗ್ರೆಸ್ ಈ ವಿಚಾರವನ್ನ ಇಟ್ಕೊಂಡು ಪ್ರತಿಭಟನೆಯನ್ನ ಕೂಡ ನಡೆಸಿದೆ. ಗೃಹ ಸಚಿವರು ಮತ್ತು ಪ್ರಧಾನಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥದ್ದನ್ನ ಕಾಂಗ್ರೆಸ್ ಆಗ್ರಹಿಸ್ತಾ ಇದೆ. ಎಲ್ಲ ಕಡೆ ಕಾಂಗ್ರೆಸ್ನವರನ್ನ ಟಾರ್ಗೆಟ್ ಮಾಡಿ ಕೋರ್ಟ್ನಲ್ಲಿ ಅಲಿತಕ್ಕಂಥ ಕೆಲಸವನ್ನು ಮಾಡತಕ್ಕಂಥದ್ದು. ಇವತ್ತು ನ್ಯಾಷನಲ್ ಹೆರಾಲ್ಡ್ ಒಂದು ದೇಶದ ಆಸ್ತಿ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಸೋನಿಯಾ ರಾಹುಲ್ಗೆ ರಿಲೀಫ್. ಒಂದು ಸುಳ್ಳು ಪ್ರಕರಣವನ್ನ ಇಡಿ ಅವರು ದಾಖಲೆ ಮಾಡಿದ ಬಗ್ಗೆ ಚೀಮಾರಿ ಹಾಕಿ ಒಂದು ತೀರ್ಪನ್ನ ಕೊಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಅದರ ಮೇಲೆ ರಾಜಕೀಯ ಗೂಬೆ ಕುಂಡ್ರಿಸಿ ಅವರಿಗೆ ಆಗಿದೆ. ಕೇಂದ್ರದ ವಿರುದ್ಧ ಸಿಡಿದೆದ್ದ ಕಾಂಗ್ರೆಸ್, ಮೋದಿ ರಾಜೀನಾಮೆಗೆ ಪಟ್ಟು. ನನಗೂ ಕೂಡ ಇಡಿ ಅವರು ಇದೇ ವಿಚಾರದಲ್ಲಿ ನೋಟಿಸ್ ಅನ್ನ ಕೊಟ್ಟಿದ್ರು. ಟ್ರೂತ್ ಹ್ಯಾಸ್ ಕಮ್ ಔಟ್. ಉದ್ದೇಶ ಪೊಲಿಟಿಕಲ್ ವೆಂಡೇಟಾ. ಇದು ಬಿಜೆಪಿದು ದ್ವೇಷದ ಆಸ್ತಿ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಇಡೀ ದೇಶದಲ್ಲಿ ಸಂಚಲನ ಸೃಷ್ಟಿಸಿತ್ತು. ಕಾಂಗ್ರೆಸ್ನ ಘಟಾನುಘಟಿ ನಾಯಕರಿಗೆ ಟೆನ್ಷನ್ ತಂದಿಟ್ಟಿತ್ತು. ಅಕ್ರಮ ಹಣ ವರ್ಗಾವಣೆ ಆರೋಪದಲ್ಲಿ ಸಾಲು ಸಾಲು ನಾಯಕರಿಗೆ ನೋಟಿಸ್ ಕೊಡಲಾಗಿತ್ತು. ಆದ್ರೆ ಇದೀಗ ಇಡೀ ಆರೋಪವನ್ನ ಪರಿಗಣಿಸಲು ದೆಹಲಿ ಹೈಕೋರ್ಟ್ ನಿರಾಕರಿಸಿದೆ. ಇದನ್ನೇ ಅಸ್ತ್ರ ಮಾಡಿಕೊಂಡು ಮೋದಿ ಸರ್ಕಾರದ ವಿರುದ್ಧ ಕೈಪಡೆ ಸಮರ ಸಾರಿದೆ. ದೇಶದ ಹಲವು ಕಡೆಗಳಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಬೃಹತ್ ಪ್ರೊಟೆಸ್ಟ್ ಮಾಡಿದ್ರು. ಮೋದಿ, ಅಮಿತ್ ಶಾ ರಾಜೀನಾಮೆಗೆ ಒತ್ತಾಯ ಮಾಡಿದ್ರು. ದೆಹಲಿಯ ಸಂಸತ್ ಭವನದ ಹೊರಗೂ ಕಾಂಗ್ರೆಸ್ ಸಂಸದರು ಪ್ರತಿಭಟನೆ ನಡೆಸಿದ್ರು. ದ್ವೇಷದ ರಾಜಕೀಯ ಮಾಡೋ ಯತ್ನ ನಡೀತು ಅಂತ ಎಐಸಿಸಿ ಅಧ್ಯಕ್ಷ ಖರ್ಗೆ ಆರೋಪಿಸಿದ್ರು. जो उन्होंने नेशनल हेराल्ड के नाम से केस डाला और इस उद्देश्य से ये लोग ये कर रहे हैं कि एक पॉलिटिकल वेंडेटा, एक द्वेष के दृष्टि से ये केस किया जा रहा है. ಬೆಳಗಾವಿಯಲ್ಲೂ ಕೇಂದ್ರದ ವಿರುದ್ಧ ಸಿದ್ದು, ಡಿಕೆ ಪ್ರೊಟೆಸ್ಟ್. ಬೆಳಗಾವಿ ಸುವರ್ಣಸೌಧದ ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ಸಿದ್ದರಾಮಯ್ಯ, ಡಿಕೆ ಸೇರಿ ಕಾಂಗ್ರೆಸ್ ಶಾಸಕರು, ಪರಿಷತ್ ಸದಸ್ಯರು ಪ್ರತಿಭಟನೆ ನಡೆಸಿದ್ರು. ಕೋರ್ಟ್ ಸತ್ಯ ಎತ್ತಿ ಹಿಡಿದಿದೆ ಅಂದ್ರು. ಬಿಜೆಪಿ ಎಲ್ಲೆಲ್ಲಿ ಅಧಿಕಾರ ಇದೆ, ಕೇಂದ್ರದಲ್ಲಿರಲಿ ರಾಜ್ಯಗಳಲ್ಲಿ, ಎಲ್ಲ ಕಡೆ ಕಾಂಗ್ರೆಸ್ನವರನ್ನ ಟಾರ್ಗೆಟ್ ಮಾಡಿ ಅವರನ್ನ ಕೋರ್ಟ್ನಲ್ಲಿ ಅಲಿತಕ್ಕಂಥ ಕೆಲಸವನ್ನು ಮಾಡತಕ್ಕಂಥದ್ದು. ಸಿಎಂಎಲ್ಎ ಕೇಸ್ ಹಾಕಿ ಇಡಿ ಮುಖಾಂತರ ಇನ್ವೆಸ್ಟಿಗೇಷನ್ ಮಾಡುತ್ತಾರೆ. ನನಗೂ ಕೂಡ ಇಡಿ ಅವರು ಇದೇ ವಿಚಾರದಲ್ಲಿ ನೋಟಿಸ್ ಅನ್ನ ಕೊಟ್ಟಿದ್ರು. ನನಗೆ ಕೊಟ್ಟಿದ್ರು, ನನ್ನ ತಮ್ಮ ಕೊಟ್ಟಿದ್ರು. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಇಡೀ ಆರೋಪವನ್ನ ದೆಹಲಿ ಹೈಕೋರ್ಟ್ ತಿರಸ್ಕಾರ ಮಾಡಿದೆ. ಕೇಂದ್ರದ ನಡೆಯನ್ನೇ ಖಂಡಿಸಿ ಕಾಂಗ್ರೆಸ್ ದೇಶದಾದ್ಯಂತ ಹೋರಾಟ ಮಾಡ್ತಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.